ಕಮಲಿ, ನಾನು ಇಷ್ಟೊಂದು ಅನುಭವ ಪಡೆದಿದ್ರು ಯಾವುದೋ ಒಂದು ಬೇರೆ ನಿರ್ಧಾರ ತಗೊಂಡ್ಬಿಡ್ತಾ ಇದ್ದೆ. ನೀನು ನನ್ನ ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಸರಿ ಯಾವುದು ಅಂತ ನಂಗೆ ತಿಳಿಸ್ಕೊಟ್ಟಿದ್ಯಾ. ಅನಿಕಾ, ನೀನು ಒಂದೇ ಹೊಟ್ಟೆಲ್ ಹುಟ್ಟದೆ ಹೋದ್ರು ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀನು ಇಂಥ ಒಂದು ನಿರ್ಧಾರ ತಗೊಂಡಿದ್ಯಲ್ಲ, ನೀನು ಹೇಳಿದಾಗೆ ಆಗ್ಲಮ್ಮ. ನಿನ್ನ ಬಗ್ಗೆ ನನ್ನ ಪ್ರೀತಿ ಅಭಿಮಾನ ಇನ್ನೂ ಜಾಸ್ತಿ ಆಗಿದೆ ಕಮಲಿ. ಎಲ್ಲ ನೀನು ಹೇಳಿದಾಗೆ ನಡೆದ್ರೆ ಅದಷ್ಟು ಜವಾಬ್ದಾರಿನ ವಹಿಸ್ಕೊಟ್ಟು ನಾನು ಕಾಶಿ ಯಾತ್ರೆಗೆ ಹೊರಟ್ಬಿಡ್ತೀನಿ. ಅಜ್ಜಿ, ನೀವು ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನೀವು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು. ನಮ್ಗೆಲ್ಲರೂ ದಾರಿದೀಪ ಅಜ್ಜಿ. ನೀವೇ ನಮ್ಮ ಜೊತೆಗಿಲ್ಲ ಅಂದ್ರೆ ಹೆಂಗೆ ಹೇಳಿ? ಅದು ಹಾಗಲ್ಲಮ್ಮ, ಇದು ಯಾವುದ್ರಲ್ಲೂ ನನಗೆ ಆಸಕ್ತಿ ಇಲ್ಲ. ಅದಕ್ಕೆ ಕಾಶಿ ಯಾತ್ರೆಗೆ ಹೋಗಿ ಅಲ್ಲೇ ನೆಮ್ಮದಿಯಾಗಿ ಪ್ರಾಣ ಬಿಡೋಣ ಅಂತ ಇದ್ದೀನಿ. ಅಜ್ಜಿ, ಬಿಡ್ತು ಅಂತ ಹೇಳಿ, ದಯವಿಟ್ಟು ಅಂತ ಮಾತೆಲ್ಲ ಆಡಬೇಡಿ. ನೋಡಿ ಅಜ್ಜಿ, ಅಪ್ಪಯ್ಯ ಚಿಕ್ಕಮ್ಮ ಅವರಿಬ್ರು ಮುಗ್ದಾಗೆ ಒಂದು ಸ್ವಲ್ಪನೂ ನಗು ಇಲ್ಲ, ಬದುಕೋ ಚೈತನ್ಯ ಇಲ್ಲ, ಯಾವುದೋ ಥರ ಆಸೆನೂ ಉಳಿದಿಲ್ಲ. ಇಂಥ ಸಮಯದಾಗೆ ನೀವು ಅವ್ರ ಜೊತೆಗಿರ್ಬೇಕು ಅಜ್ಜಿ. ಇಂಥ ಸಮಯದಾಗೆ ನೀವು ಅವ್ರ ಜೊತೆಗಿದ್ದೆ ಹೋಯ್ತೀನಿ ಅಂತ ಹೇಳ್ತೀರಲ್ಲ, ನೀವೇ ಹೇಳಿ, ಇದು ಸರಿನಾ? ಹೌದಜ್ಜಿ, ನೀವು ಕಾಶಿಗೆ ಹೋದ್ರೆ ನಮ್ಮೆಲ್ರಿಗೂ ಬೇಜಾರಾಗತ್ತೆ. ನೀವು ನಮ್ಮ ಜೊತೆನೇ ಇರಬೇಕು, ನಮಗೆ ಮಾರ್ಗದರ್ಶನ ನೀಡಬೇಕು. ಅಜ್ಜಿ, ತಾತ ಅಂತೂ ನಮ್ಮ ಜೊತೆ ಇಲ್ಲ. ಈಗ ಹಿರಿಯರು ಅಂತ ನೀವೇ ನಮ್ಮ ಜೊತೆ ಇರೋದು. ನೀವು ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಅಜ್ಜಿ, ಪ್ಲೀಸ್. ಏನಜ್ಜಿ ನೀವು ನಮ್ 4 ಜನ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳನ್ನ ಕೊಡ್ರಪ್ಪ ಅಂತ ಹೇಳೋದ್ ಬಿಟ್ಬಿಟ್ಟು ಕಾಶಿಗೆ ಹೋಗ್ತೀನಿ ಅಂತಿರಲ್ಲ? ಹೋಗಂಗಿಲ್ಲ ನೀವು. ನೋಡಿದ್ರ ಅಜ್ಜಿ, ನೀವು ಹೋಗೋದು ಯಾರಿಗೂ ಇಷ್ಟ ಇಲ್ಲ. ಇವಾಗಾದ್ರೂ ಗೊತ್ತಾಯ್ತಾ? ಇವಾಗ ಅದೆಲ್ಲ ಗೊತ್ತಿಲ್ಲ. ಅಲ್ಲಿಗೆ ಹೋಗೋ ಆಸೆ ಎಲ್ಲ ಬಿಟ್ಟು ನಮ್ ಜೊತೆಗೆ ಇರ್ಬೇಕು. ನೀವ್ ಎಲ್ಲಿಗೂ ಹೋಗಲ್ಲ ಅಂತ ನಂಗೆ ಮಾತು ಕೊಡಿ. ಆಯ್ತಮ್ಮ, ನಿಮ್ಮೆಲ್ಲರ ಪ್ರೀತಿ ಮುಂದೆ ನನ್ನ ನಿರ್ಧಾರ ದೊಡ್ಡದಲ್ಲ. ಸರಿ, ನಾನು ಎಲ್ಲಿಗೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತೀನಿ. ರಾಣಿ, ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಬಾಯಿ ಮುಚ್ಕೊಂಡು ಬಾ, ಹೇಳ್ತೀನಿ. ಓ, ನೀವಿಬ್ರು ಇಲ್ಲಿದ್ದೀರಾ? ಓ ಡೀಲ್ ರಾಣಿ, ಏನು ಇಲ್ಲಿ ತನಕ ಹುಡ್ಕೊ ಬಂದ್ಬಿಟ್ಟಿದ್ದೀರಾ? ಏನು ವಿಷಯ? ಅದು ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಈ ಹುಡುಗಿ ಗೊತ್ತಲ್ವಾ? ಗೊತ್ತು, ದೊಡ್ಡ ತಿಕ್ಲು. ನಮ್ಸಲ್ಲೇ 3 ಕೊಲೆ ಮಾಡ್ಕೊಂಡು ಬಂದ್ಬಿಟ್ಟೈತಂತೆ. ಸ್ವಲ್ಪ ಬಾಯಿ ಬಿಗಿಡ್ ಮಾತಾಡು. ನೋಡು, ನಿಮ್ಮ ಕಡೆಯಿಂದ ನಮ್ಗೊಂದು ಕೆಲಸ ಆಗಬೇಕು, ಮಾಡ್ತೀರಾ? ಹೆಂಗಾದ್ರೂ ಮಾಡಿ ಇವಳನ್ನ ಜೈಲಿಂದ ಆಚೆ ಓಡಿಸ್ಬಿಡ್ಬೇಕು. ಏನ್ ಹೇಳ್ತಿದ್ಯಾ ನೀನು? ಬುದ್ಧಿ ನೆಟ್ಟಿಗಿದ್ಯಾ ನಿನ್ಗೆ? ಅಯ್ಯ, ನನ್ನ ಬುದ್ಧಿ ನೆಟ್ಟಿಗೆ ಐತೆ. ನನಗೆ ಚೆನ್ನಾಗಿ ಗೊತ್ತೈತೆ ನೀವಿಬ್ರು ಮನ್ಸು ಮಾಡಿದ್ರೆ ಯಾವ ಕೆಲಸ ಬೇಕಾದ್ರು ಮಾಡ್ತೀರಾ ಅಂತ. ನೋಡು, ಈ ಹುಡುಗಿನ ಜೈಲಿಂದ ಆಚೆ ಕಳ್ಸಿದ್ರೆ ನಿಮ್ಮಿಬ್ರಿಗೂ ಕೈ ತುಪ್ಪ ಕೊತ್ತು 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 ನೋಡ್ ಸಿಗುತ್ತೆ. ಮಾಡ್ತೀರಾ? ಹೌದಾ? ಪಕ್ಕ ತಾನೆ. ಆಚೆ ಹೋದ್ಮೇಲೆ ಕೈ ಕೊಟ್ರೆ ಡೈರೆಕ್ಟ್ ಮೇಲ್ ಕಳಿಸ್ಬಿಡ್ತೀನಿ. ಅಯ್ಯ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಒಂದ್ಸಲ ಈ ಡೀಲ್ ರಾಣಿ ಹೇಳಿದ್ಲು ಅಂದ್ರೆ ಅದು ಟೂಲಯ್ಯ. ನೋಡ, ಒಟ್ನಲ್ಲಿ
ಈ ಹುಡುಗಿ ಜೈಲಿಂದ ಆಚೆ ಹೋಗ್ಬೇಕು. ಕಳಿಸ್ಬೋದು, ಆದರೆ ತುಂಬಾ ರಿಸ್ಕ್ ಇದೆ ಇದು. ಅಯ್ಯ, ರಿಸ್ಕ್ ಇದೆ ಅಂತಾನೆ ನಾನು ಹೇಳ್ತಾ ಇರೋದು. ನಿಮ್ ಕೈ ತುಂಬ ದುಡ್ಡು ಕೊಡಲ್ವಾ ನಾವು? ಪ್ಲೀಸ್, ನಾನು ನೀವು ಸೆಲ್ಮೇಟ್ಸ್ ಅಲ್ವಾ, ಆಲ್ಮೋಸ್ಟ್ ಫ್ರೆಂಡ್ಸ್ ಅಲ್ವಾ, ಪ್ಲೀಸ್ ಹೆಲ್ಪ್ ಮಾಡಿ. ಬೇಕಾದ್ರೆ ನಾನು ತಿಕ್ಲು ತರ ಆಡೋದನ್ನ ಕಮ್ಮಿ ಮಾಡ್ಕೋತೀನಿ ನಿಮ್ ಜೊತೆ. ಆಯ್ತು, ಇನ್ನ ಆಚೆ ಕಳಿಸ್ತೀವಿ. ಯಾವಾಗ ಹೇಗೆ ಅನ್ನೋದನ್ನ ಪ್ಲಾನ್ ಮಾಡಿ ನಿಮ್ಗೆ ಹೇಳ್ತೀವಿ. ನೋಡಿ, ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಒಟ್ನಲ್ಲಿ ಆದಷ್ಟು ಬೇಗ ಈ ಹುಡುಗಿನ ಆಚೆ ಕಳಿಸ್ಬೇಕು. ನಾವ್ ಹೇಳ್ತಾ ಇದೀವಲ್ಲ, ಕೆಲ್ಸ ಆಯ್ತು ಅನ್ಕೊಳ್ಳಿ. ಹೇ, ನಿಮ್ ಮಾತು ನಿಜನಾ? ನಿಜವಾಗ್ಲೂ ನಾನು ಇಲ್ಲಿಂದ ಎಸ್ಕೇಪ್ ಆಗೋಗ್ ಮಾಡ್ತೀರಾ? ಎತ್ತು ಮಾತಾಡಿ. ಇಲ್ಲಿ ಮರಗಳಿಗೆಲ್ಲ ಕಿವಿ ಇರುತ್ತೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಮ್ ಕತೆ ಅಷ್ಟೇ. ಇನ್ನು ಮಾತಾಡು. ಹಾ, ಸಾರಿ. ನನಗೆ ಕ್ಲಿಯರ್ ಆಗಿ ಹೇಳಿ, ಗ್ಯಾರಂಟಿ ಕೊಡಿ, ನನ್ನನ್ನ ಆಚೆ ಕಳಿಸ್ತೀರಾ? ಖಂಡಿತ ಕಳ್ಸಿಕೊಡ್ತೀನಿ. ಆದ್ರೆ ಏನ್ ಅಲ್ಟೆ ಹೊಡಿತಿದ್ದೀರಾ? ಬನ್ನಿ ಬೇಗ. ಮೇಡಮ್, ತಟ್ಟೆ ತಳಿತಾ ಇದ್ದೀವಿ, ತೊಳ್ಕೊಂಬರ್ತೀವಿ. ಹೇಳಿ, ನನ್ನನ್ನ ಖಂಡಿತ ಆಚೆ ಕಳಿಸ್ತೀರಾ? ಕಳಿಸ್ತೀವಿ, ಅದೇ ಒಂದು ಕಂಡೀಷನ್ನು. ಏನ್ ಕಂಡೀಷನು? ಯಾವುದೇ ಕಾರಣಕ್ಕೂ ಈ ವಿಷಯ ಹೊರಗಡೆ ಗೊತ್ತಾಗಬಾರ್ದು. ಇದು ತುಂಬ ರಿಸ್ಕಿನ ಕೆಲಸ. ಡೀಲ್ ರಾಣಿ ಹೇಳ್ತಿದ್ದಾರೆ ಅಂತ ಒಪ್ಕೊಂಡಿದ್ದೀನಿ. ನೀನು ಆಚೆ ಹೋದ ತಕ್ಷಣ ನಮ್ಮ ದುಡ್ಡು ನಮಗೆ ಸೇರ್ಬಿಡ್ಬೇಕು. ನೀನು ಆಚೆ ಹೋದ್ಮೇಲೆ ಬಾಲ ಬಿಚ್ಚಿದ್ರೆ ನಮ್ಮ ಹುಡುಗರು ನೀನು ಎತ್ತು ಬಿಡ್ತಾರೆ. ನೋನು, ಹಾಗಲ್ಲ ಮಾಡಲ್ಲ ನಾನು. ಗ್ಯಾರಂಟಿ ನಿಮ್ ದುಡ್ಡು ನಿಮಗೆ ರೀಚ್ ಆಗುತ್ತೆ, ಪ್ರಾಮಿಸ್. ಅಪ್ಪಿ ತಪ್ಪಿನೂ ಯಾರ ಹತ್ರನೂ ಬಾಯ್ ಬಿಡಬಾರ್ದು. ಹುಷಾರಾಗಿರ್ಬೇಕು. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಡೀಲ್ ರಾಣಿ. ನಾನು ಲೈಫಲ್ಲೇ ಇಲ್ಲಿಂದ ಆಚೆ ಹೋಗ್ತೀನಿ ಅನ್ನೋ ಹೋಪ್ಸೇ ಇರಲಿಲ್ಲ ಗೊತ್ತಾ. ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ನಾನೇನೋ ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಅನಿಸ್ತಿತ್ತು. ಬಟ್ ನೀನು ನನಗೆ ಹೆಲ್ಪ್ ಮಾಡ್ತಾ ಇದೆಯಾ, ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ. ಈ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ನೋಡು, ನಾನು ನಿನ್ಗೆ ಯಾಕೆ ಸಹಾಯ ಮಾಡ್ತಿದ್ದೀನಿ ಗೊತ್ತಾ? ಇದು ನಂದು ಸ್ವಾರ್ಥ ಇದೆ. ಅವರೆಲ್ಲ ನನ್ನ ಮೊಮ್ಮಗಳನ್ನ ಕೊಂದಿದ್ದಾರೆ. ಆ ಮಹಾಜನ್ ವಂಶನ ನಿರ್ವಂಶ ಮಾಡಬೇಕು. ಒಬ್ಬೊಬ್ಬರನ್ನು ನಾನು ಕೊಲ್ಬೇಕು. ಕೊಲ್ತೀನಿ. ಕೊಲ್ಲು ಡೀಲ್ ರಾಣಿ, ಕೊಲ್ಲು. ಒಟ್ನಲ್ಲಿ ನನಗೆ ಅಡ್ಡ ಬಂದವ್ರು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಏನ್ ಸರ್ ಹಂಗೆ ನೋಡ್ತಾ ನಿಂತಿದ್ದೀರಾ? ಅಲ್ಲ, ನನ್ನ ಸ್ಟೂಡೆಂಟು ನನ್ನ ಟೀಚರ್ ಯಾವಾಗಾದ್ರು ಅಂತ. ಯಾರು ಸರ್? ಒಬ್ರು ಇದ್ದಾರೆ, ನನ್ನ ಫೇವ್ರೆಟ್ ಸ್ಟೂಡೆಂಟ್, ತುಂಬಾನೇ ಸ್ಪೆಷಲ್ ಸ್ಟೂಡೆಂಟ್. ಯಾರು ಸರ್ ಅದು? ನನ್ನ ಮುದ್ದಿನ ಹೆಂಡತಿ. ಸರ್, ನಾನು ಹೆಂಗೆ ಸರ್ ನಿಮ್ಮ ಟೀಚರ್ ಆಯ್ತೀನಿ? ಕಮಲಿ ಅವರೇ, ನಾನು ನಿಮ್ಮ ಟೀಚರ್ ಆದರೂ ನೀವು ನನಗೆ ಜೀವನದ ಪಾಠಗಳನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಕಮಲಿ ಅವರೇ, ಅದು ಹೇಗೆ ನಿಮಗೆ ಇಷ್ಟು ದೊಡ್ಡ ಮನಸ್ಸು? ನನ್ನ ದೃಷ್ಟಿನೇ ನಿಮ್ಗೆ ತಾಗತ್ತೆ ಅನ್ಸುತ್ತೆ. ಸರ್, ಈಟೊಂದೆಲ್ಲ ಹೋಗ್ಲುಬೇಡಿ. ನಾನೇನು ಅಷ್ಟೊಂದೆಲ್ಲ ದೊಡ್ಡ ಕೆಲಸ ಮಾಡಿಲ್ಲ. ಕಮಲಿ ಅವರೇ, ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ.
ನಿಮ್ಗಿಂತ ಒಳ್ಳೆಯವ್ರಾಗೋದಕ್ಕೆ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ ಅನ್ಸುತ್ತೆ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಎಲ್ರಿಗೂ ಒಳ್ಳೇದು ಬಯಸೋ ನಿಮಗೆ ಯಾವತ್ತಿಗೂ ಕೆಟ್ಟದಾಗಬಾರ್ದು ಅಂತ. ನಿಮ್ಮ ಕನಸುಗಳಿಗೆ ಯಾರೂ ಅಡ್ಡಿ ಬರಬಾರ್ದು, ನಿಮಗೆ ಜೀವನದಲ್ಲಿ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ. ಕಮಲಿ ಅವರೇ, ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಆಗಬಾರ್ದು. ನನಗೋಸ್ಕರ ನೀವು, ನಿಮಗೋಸ್ಕರ ನಾನು, ನಿಮ್ಮ ಜೊತೆ ಇಡೀ ಪ್ರಪಂಚ ಸುತ್ತಬೇಕು. ಹೇಳಬೇಕು ಅಂದರೆ ನೀವೇ ನನ್ನ ಪ್ರಪಂಚ ಆಗಬೇಕು. ಕಮಲಿ ಅವರೇ, ಯಾವತ್ತೂ ನೀವು ನನ್ನ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡಿ. ಸರ್, ನಾನು ನಿಮಗೆ ನನ್ನ ಬದುಕನ್ನೇ ಕೊಟ್ಟಿದ್ದೀನಿ, ಇನ್ನೂ ಮಾತು ಬೇರೆ ಕೊಡಬೇಕಾ? ನಾನು ನಿಮ್ಮ ಸ್ವತ್ತೇ ಅಲ್ವಾ ಸರ್? ಹೌದಾ? ನಂಗೆ ಗೊತ್ತೇ ಇರಲಿಲ್ವಲ್ಲ. ಹೌದು, ಯಾವತ್ತು ಬರ್ಕೊಟ್ರಿ? ನಾನು ನಿಮ್ಮನ್ನ ನನ್ನ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೆ ಸರ್. ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಿದ್ದ ಕ್ಷಣ, ನಿಮ್ಮನ್ನ ಮದುವೆ ಆದ ಕ್ಷಣನೇ ನಾನು ನಿಮ್ಮ ಸ್ವತ್ತಾಗೋದೆ ಸರ್. ನಾನು ಯಾವತ್ತಿದ್ರು ನಿಮ್ಮವಳು, ನೀವು ಯಾವತ್ತಿದ್ರು ನನ್ನವರು. ನಮ್ಮಿಬ್ರನ್ನ ಯಾರ ಕೈಯಿಂದನೂ ದೂರ ಮಾಡಕ್ ಹಾಕಿಲ್ಲ ಸರ್. ಕಮಲಿ ಅವರೇ, ಇದೇ ಖುಷಿಗೆ ಏನೂ ಇಲ್ವಾ? ಐತೆ. ನಿಜವಾಗ್ಲೂ? ಹಾಗಾದ್ರೆ ಕೊಡಿ. ಕಣ್ ಮುಚ್ಕೊಳ್ಳಿ. ಏಕೆ? ನಾಚಿಕೆ ಆಯ್ತೈತೆ ಸರ್. ಅಲ್ಲ, ನಿಮಗೆ ನಾಚಿಕೆ ಆದರೆ ನೀವೇ ಕಣ್ಣು ಮುಚ್ಕೋಬೋದಲ್ಲ. ಸರಿ ಬಿಡಿ, ಕೊಡೋಕ್ಕಿಲ್ಲ. ಈಗೇನು ನಾನು ಕಣ್ಣು ಮುಚ್ಕೊಬೇಕಷ್ಟೇ ತಾನೆ? ಕೊಡಿ. ಕಮಲಿ ಅವರೇ, ಚಂದ್ರು, ಅತ್ತೆ ಇನ್ನೂ ಮಲ್ಕೊಂಡಿಲ್ಲ ಅನ್ಸುತ್ತೆ. ತುಂಬ ಬೇಜಾರು ಮಾಡ್ಕೊಂಡಿರ್ಬೇಕು. ಬಾ, ಹೋಗಿ ಮಾತಾಡೋಣ. ಅಮ್ಮ. ಚಂದ್ರು, ಬಾ. ಯಾಕಮ್ಮ, ನಿದ್ದೆ ಬಂದಿಲ್ವಾ? ಇಲ್ಲ ಚಂದ್ರು, ಅವಳಿ ಮನೆಯಿಂದ ಹೋದಾಗಿಂದ ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಾ ಇದೆ. ಕೋಪನೋ ಜಗಳನೋ ಏನೋ ಒಂದು ಒಟ್ಟ ಅಂತ ಮಾತಾಡ್ಕೊಂಡು ಮನೆಯೆಲ್ಲ ಓಡಾಡ್ಕೊಂಡಿರೋಳು. ಕೆಲವು ಸಲ ಅವಳು ಮಾಡೋ ಎಡವಟ್ಟಿಗೆ ನಮ್ಗೆ ಬೇಜಾರು ಹೋಗ್ತಿತ್ತು, ಕೋಪನೂ ಹೋಗ್ತಿತ್ತು. ಆದ್ರೂ ಚಿಕ್ಕ ಮಗು ಥರ ಅನ್ಸೋಳು. ಯಾಕೆ ಅವಳು ತುಂಬ ನೆನಪಾಗ್ತಿದೆ ಚಂದ್ರು, ತುಂಬ ನೆನಪಾಗ್ತಿದೆ. ಈ ಕ್ಷಣಕ್ಕೆ ಹೋಗಿ ಅವಳನ್ನ ನೋಡ್ಬೇಕು ಅಂತ ಅನ್ನಿಸ್ತಿದೆ. ನೋಡಿದ್ರೆ ತುಂಬಾನೇ ದುಃಖ ಆಗುತ್ತೆ. ಎಂತ ಸ್ಥಿತಿ ಬಂತು ನೋಡು ನಮ್ಗೆ. ಸಾರಿ ಅತ್ತೆ, ಇದೆಲ್ಲ ಆಗಿದ್ದು ನನ್ನಿಂದಾನೆ. ನಿಮ್ಮ ಬುದ್ಧಿ ಮಾತು ಕಾಳಜಿನ ನನ್ನ ಕೊನೆ ತನಕ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಒಂದೇ ಒಂದ್ಸಲ ನಿಮ್ಮ ಮಾತು ನಾನು ಕೇಳಿದಿದ್ರೆ, ನಾನು ಬದಲಾಗಿದ್ದಿದ್ರೆ ಇವತ್ತು ಇಂಥ ಸಿಚುವೇಶನ್ ಬರ್ತಿರ್ಲಿಲ್ಲ. ನಾನು ನಿಮ್ಗೆಲ್ಲ ನೋವು ಕೊಡೋ ಕೆಲಸ ಮಾಡಿಬಿಟ್ಟೆ. ಅಳ್ಬೇಡ ಊರ್ಮಿಳಾ, ಇದರಲ್ಲಿ ನಮ್ಮೆಲ್ಲರದ್ದು ತಪ್ಪಿದೆ. ತಾಯಿಯಾಗಿ ನಿನ್ನ ಮಗುಗೆ ಖಂಡಿತ ಕೆಟ್ಟದ್ದು ಬಯಸಿರಲ್ಲ.
ಏನು ಅವಳ ಮೇಲಿನ ವ್ಯಾಮೋಹದಿಂದ ನೀನೊಳಗೆ ನಮ್ಮೆಲ್ಲರಿಗಿಂತ ಸ್ವಲ್ಪ ಹೆಚ್ಚು ಮುದ್ದು ಮಾಡಿದ್ಯಾ ಅಷ್ಟೇ. ಬೇಜಾರು ಮಾಡ್ಕೋಬೇಡ. ನಮ್ಮನೆ ಮಗು ಮಾವಳು, ಅವಳು ನೋವಲ್ಲಿದ್ರೆ ನಮ್ಮೆಲ್ರಿಗೂ ನೋವಾಗುತ್ತೆ. ಅವಳಿಗೆ ಕಷ್ಟದಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೋ ಹೇಗಿದ್ದಾಳೋ ಅನ್ನೋ ದುಃಖ ಆಗ್ತಿದೆ ಅಷ್ಟೇ. ನಿಮ್ಗೆ ಹೆಂಗೆ ಫೀಲ್ ಆಗ್ತಾ ಇದೆಯೋ ನಮಗೂ ಹಂಗೆ ಫೀಲ್ ಆಗ್ತಾ ಇದೆಮ್ಮ. ನಮ್ಮ ಮನಸ್ಸಲ್ಲಿರೋ ಮಾತನ್ನ ನೀವು ಹೇಳಿದ್ರಿ ಅಷ್ಟೇ. ಆದರೆ ಅವಳು ಸರಿ ಹೋಗ್ಬೇಕಷ್ಟೇ. ಅದಕ್ಕೆ ಅಲ್ವಾ ನಾವು ಸೈಲೆಂಟ್ ಆಗಿರ್ಬೇಕಾಗಿರೋದು. ಅಯ್ಯ, ಯಾಕೆ ಡೀಲ್ ರಾಣಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೆಯಾ? ನಿದ್ದೆ ಬರ್ತಿಲ್ವಾ? ಅಯ್ಯೋ, ನನ್ನ ತಲೆ ಕೆಟ್ಟೋಗೈತೆ. ನಿದ್ದೆಯಲ್ಲಿಂದ ಅವ್ರೊಬ್ರೆ ಕೇಳು. ಓಕೆ, ನಿನ್ನ ಟೆನ್ಷನ್ ಏನು ಅಂತ ನನಗೂ ಗೊತ್ತು. ಬಟ್ ಯು ನೋ ವಾಟ್, ನೀನು ನಿದ್ದೆಗೆರೋ ಟೈಮ್ ಮುಗ್ದೋಯ್ತು. ಆರಾಮಾಗಿ ಮಲ್ಕೋ. ನಾಳೆ ನೀನು ರಿಲೀಸ್ ಆಗ್ತಿದ್ಯಾ. ಏನು ಏನಂದ್ರೆ ನಾಳೆ ನಾನು ರಿಲೀಸ್ ಆಗ್ತಾ ಇದ್ದೀನಾ? ನೀನು ಕಟ್ಟಬೇಕಾಗಿರೋ ಫೈನ್ನ ಪೇ ಮಾಡೋಕ್ಕೆ ನಮ್ಮ ಕಡೆ ಲಾಯರ್ಗೆ ಹೇಳಿದ್ದೀನಿ. ಸೊ ಅವ್ರು ನಾಳೆ ಫೈನ್ನ ಕಟ್ಟಿದ ತಕ್ಷಣ ನೀನು ರಿಲೀಸ್ ಆಗ್ತೀಯಾ. ನೀನು ತಪ್ಪಾಗಿ ತಿಳ್ಕೊಂಡು ನಾನು ನಿನ್ನ ಹೊಡೆಯಕ್ಕೆ ಬಂದ್ಬಿಟ್ಟಿದ್ದೆ. ಅನ್ಯಾಯವಾಗಿ ನಾನು ನಿನ್ನ ಸಾಯಿಸಕ್ಕೆ ಬಂದ್ಬಿಟ್ಟಿದ್ನಲ್ಲ. ನೀನು ಎಷ್ಟು ಒಳ್ಳೆ ಮನಸ್ಸು, ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನಾನು. ಅನಿಕಾ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಆ ಅಮ್ಮರು ಒಂದ್ಸಲ ನಾನು ನೋಡಕ್ಕೆ ಬರಲಿಲ್ಲ. ನೋಡಕ್ಕೆ ಬರೋದಿರಲಿ, ನಾನು ಬಿಡ್ಸೋಕ್ಕೂ ಪ್ರಯತ್ನ ಪಡಲಿಲ್ಲ. ಅನಿಕಾ, ನೀನು ನನ್ನ ಕೈ ಹಿಡಿದ್ಬಿಟ್ಟೆ ಕಣವ. ನನ್ನ ಕಾಪಾಡ್ಬಿಟ್ಟೆ. ದೇವನಿಂದ ಚೆನ್ನಾಗಿಟ್ಟಿರ್ಲಿ. ಓಕೆ, ಬಟ್ ನೀನು ಆ ಅಮ್ಮರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡ. ಅವನಿಗೆ ನಿನ್ನ ಯೋಚನೆನೇ ಇಲ್ಲ. ಯಾಕೆ? ಅವನೀಗ ರಚನನ ಮದುವೆ ಆಗಿ ಕಮಲಿ ಫ್ಯಾಮಿಲಿಗೆ ಸೇರ್ಕೊಂಡಿದ್ದಾನೆ. ಕಮಲಿನ ನಂಬವನು. ಕಮಲಿ ಮತ್ತೆ ಅವನು ಇಬ್ರು ಒಂದೇ, ಗೊತ್ತಾ? ಹೌದಾ? ಆ ಕಮಲಿ ಎಂತೋಳು ಅಂತ ಗೊತ್ತಾದ್ರೆ ಎಲ್ಲ ಮುರಿದು ಬೀಳುತ್ತೆ. ಅನಿಕಾ, ನಾನು ನಾಳೆ ರಿಲೀಸ್ ಆಗ್ತಿದ್ದೀನಲ್ಲ, ನೋಡ್ತಾ ಇರು, ಎಲ್ಲ ಬದಲಾಗುತ್ತೆ. ಹಾಂ, ಆಹಾ, ನೋಡಿದ್ಯಾ? ನಾಳೆ ರಿಲೀಸ್ ಅಂದಿದ ತಕ್ಷಣ ನಿನ್ನ ಮುಖದಲ್ಲಿ ಖುಷಿ ಎದ್ದು ಕಾಣ್ತಿದೆ. ನಾನೇ ನಿನ್ನ ರಿಲೀಸ್ ಮಾಡ್ತಿದ್ದೀನಿ, ಖುಷಿಯಾಗಿರು. ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿಕ್ಕಂದ. ನಾನು ಇಲ್ಲಿಂದ ಹೋಗಿದ ತಕ್ಷಣ ಮೊದಲು ಆ ಅನ್ನಪೂರ್ಣನ ಮುಗಿಸ್ತೀನಿ. ವೇಟ್, ಇಷ್ಟೊಂದು ಕೋಪ ಬೇಡ. ಸ್ವಲ್ಪ ಪೇಷನ್ಸಲ್ಲಿರು. ಈ ದುಡುಕ್ ಬುದ್ಧಿಯಿಂದಾನೆ ನೀನು ಇಲ್ಲಿಗೆ ಬಂದು ಸೇರಿಕೊಂಡಿದ್ದು. ಮೊದಲು ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ. ಓಕೆ, ಎಲ್ಲ ಸರಿ ಹೋಗುತ್ತೆ. ಸರಿ, ನಾನೇನು ಮಾಡಬೇಕು? ನೀನು ಇಲ್ಲಿಂದ ಹೋಗಿದ ತಕ್ಷಣ ಆ ಕಮಲಿ ಮನೆಗೆ ಸೇರ್ಕೊ. ಹಾಗಾದ್ರೆ ಕಮಲಿನ ಸಾಯಿಸ್ಬಿಡ? ಓ ಮೈ ಗಾಡ್, ಸ್ವಲ್ಪ ಪೇಷನ್ಸಲ್ಲಿರು. ಯಾಕೆ ಇಷ್ಟು ದುಡುಕ್ತಾ ಇದೆಯಾ? ಲುಕ್, ನಾನು ನಿನಗೆ ಅವಳ ಮನೆಗೆ ಹೋಗು ಅಂತ ಹೇಳ್ತಿರೋದು ಅವಳನ್ನ ಸಾಯಿಸಕ್ಕಲ್ಲ, ಅವ್ರು ಎಲ್ಲರ ಮುಂದೆ ನಾಟಕ ಮಾಡೋಕ್ಕೆ. ನಾಟಕನ? ಎಸ್, ನೀನು ಒಳ್ಳೆಯವಳ ಥರ, ಆಮೇಲೆ ಕಮಲಿ ಮೇಲೆ ಒಳ್ಳೆ ಒಪಿನಿಯನ್ ಇರೋ ಥರ ನಾಟಕ ಮಾಡಬೇಕು. ಅದು ಯಾವುದೋ ಪುಣ್ಯಕೋಟಿ ಹಸು ಸ್ಟೋರಿ ಇದೆಯಲ್ಲ, ಆ ಸ್ಟೋರಿಯಲ್ಲಿ ಹುಲಿ ಬದಲಾಗುತ್ತಲ್ಲ, ಅದೇ ಥರ ನೀನು ಬದಲಾಗಿದೆಯಾ ಅಂತ ನಾಟಕ ಮಾಡಿ ಅವ್ರ ಮನೆಯಲ್ಲಿ ಕೆಲಸದವಳ ಥರ ಸೇರ್ಕೊಂಡ್ಬಿಡ್ಬೇಕು. ಏನಂತೆ? ನನ್ನ ಮೊಮ್ಮಗಳನ್ನ ಕೊಂದೋಳ ಮನೆಗೆ ನಾನು ಕೆಲ್ಸಕ್ಕೆ ಸೇರ್ಬೇಕಾ? ಆಗಲ್ಲ. ಅಯ್ಯೋ ಡೀಲ್ ರಾಣಿ, ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಸ್ವಲ್ಪ ನನ್ನ ಮಾತನ್ನು ಕೇಳು. ಏನ್ ನಿನ್ ಮಾತು ಕೇಳಬೇಕು? ಅವಳ ಮನೆಗೆ ಹೋಗಿ ಅವಳ ಸೇವೆ ನಾನು ಮಾಡಬೇಕಾ? ಅವಳ ಸೇವೆ ಮಾಡೋದ್ರಿಂದ ನನ್ಗೇನ್ ಸಿಗುತ್ತೆ? ಇದೆಲ್ಲ ಆಗೋದಿಲ್ಲ, ಸಾಧ್ಯ ಇಲ್ಲ. ನೀನ್ ಹೇಳೋದು ಯಾವುದು ಸರಿ ಇಲ್ಲ. ನಾನು ಇದ್ಯಾವುದನ್ನು ಒಪ್ಪಲ್ಲ. ಹೋಗೆ. ಡೀಲ್ ರಾಣಿ,
ಅವಳ ಮನೆಗೆ ಹೋಗಿ ನಾನು ಕೆಲ್ಸಕ್ಕೆ ಸೇರ್ಕೋಬೇಕತ್ತೆ